Hey, hello. Good morning. Welcome to Unacademy Karnataka PUC exams. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಸೊ can you please tell me, is my voice is clear? Am I clear? Yes. So in today's session, I am going to talk about the concept called voter. voter ಅನ್ನೋ ಕಾನ್ಸೆಪ್ಟನ್ನು ನಾನು ನಿಮ್ಮ ಮುಂದೆ ಇಲ್ಲಿ ಹೇಳ್ಕೊಳ್ತಾ ಹೋಗ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಟೀಚ್ ಯು ಸಮಥಿಂಗ್ ಅಬೌಟ್ ವೋಟರ್. ಓಕೆ, ವೋಟರ್ ಏನಪ್ಪ, ಸೊ ವಾಟ್ ಇಟ್ ಆ್ಯಕ್ಚುಲಿ ಟೀಚ್ ಆರ್ ವಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಫ್ರಮ್ ಇಯರ್ ಅಂತ ನೀವು ನೋಡೋದಾದರೆ, ಓಕೆನಾ. ಸೊ ವೋಟರ್ ವಿಚ್ ಈಸ್ ರಿಟನ್ ಬೈ ಚಿನ್ವಾ ಅಚಿಬೆ. ಚಿನ್ವಾ ಅಚಿಬೆ ಅವರು ಬರೆದಿರ್ತಕ್ಕಂಥದ್ದು. ಸೊ ಇಟ್ಸ್ ದ ಸ್ಟೋರಿ which is talking about the system of voting, how especially in village areas how it is going to be happened. ಈ ವೋಟಿಂಗ್ ಸಿಸ್ಟಮ್ ಅಂತ ಏನು ಕರಿತೀವೋ ಅಥವಾ ಈ ವೋಟಿಂಗ್ ಸಿಸ್ಟಮ್ ಅಂತ ಏನು ಕರಿತೀವಲ್ಲ, ಸೊ ಇದು ಯಾವ ರೀತಿ ಹಳ್ಳಿಗಳಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಹೇಳ್ಕೊಳ್ತಾ ಹೋಗ್ತಾರೆ. ಇನ್ ಟುಡೇಸ್ ಸೆಷನ್ I am going to teach you, or I am going to talk about the content. ಏನೇನು ಮಾತಾಡ್ತೀನಿ, ಸೊ ವಾಟ್ ಆರ್ ದ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಡಿಸ್ಕಸ್ಡ್ ಇನ್ ಟುಡೇಸ್ ಸೆಷನ್ ಅಂತ ನೋಡೋದಾದರೆ, ಇನ್ ಟುಡೇಸ್ ಸೆಷನ್ ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಇಂಟ್ರಡಕ್ಷನ್, like introducing of characters, summary of the story, and Roop returns to his village to help the illiterate people. Marcus throws a feast for the villagers. Roop bribed the villagers to support Marcus, and Roop split his vote into two. Then conclusion. So agare nodona, so the story is going to talk about ಏನನ್ನು ಹೇಳುತ್ತೆ ಅನ್ನೋದ್ರ ಬಗ್ಗೆ ನೋಡಿ. ಇಂಟ್ರೊಡಕ್ಷನ್ ಟು ದ ಸ್ಟೋರಿ ಅಂದರೆ, ದ ಸ್ಟೋರಿ ವಿಚ್ ಈಸ್ ರಿಟನ್ ಬೈ ಚಿನ್ವಾ ಅಚುಬೆ. ಚಿನ್ವಾ ಅಚುಬೆ ಈಸ್ ರಿನೌಂಡ್ ನೈಜೀರಿಯನ್ ನಾವೆಲಿಸ್ಟ್. ಇವನೊಬ್ಬ ನೈಜೀರಿಯನ್ ನಾವೆಲಿಸ್ಟ್. ಯಾರು? ಚಿನ್ವಾ ಅಚಿಬೆ ಅಂತ ಹೇಳಿ. ಈಸ್ ಅ ಪೊಯೆಟ್, ಪ್ರೊಫೆಸರ್ ಆ್ಯಂಡ್ ಕ್ರಿಟಿಕ್. ನಾಟ್ ಓನ್ಲಿ ಅ ನಾವೆಲಿಸ್ಟ್, ಈಸ್ ಆಲ್ಸೋ ಅ ಪೊಯೆಟ್. ಒಬ್ಬ ಪೊಯೆಟ್ಟು ಹೌದು. ಸೊ ಪೊಯೆಟ್, ದೆನ್ ಪ್ರೊಫೆಸರ್ ಆ್ಯಂಡ್ ಕ್ರಿಟಿಕ್ ಆಲ್ಸೋ. ಪೊಯೆಟ್ಟು ಹೌದು, ಪ್ರೊಫೆಸರ್ ಹೌದು, ಮತ್ತು ಕ್ರಿಟಿಕ್ಕು ಕೂಡ ಹೌದು. ಯಾರು? ಚಿನುವಾ ಅಚಿಬೆಯವರು. ಈಸ್ ವರ್ಕ್ಸ್ ಹೈಲೈಟ್ ದ ಕ್ಲಾಶ್ ಆಫ್ ವೆಸ್ಟರ್ನ್ ಆ್ಯಂಡ್ ಟ್ರೆಡಿಷನಲ್ ಆಫ್ರಿಕನ್ ವ್ಯಾಲ್ಯೂಸ್. ಹೌದು, ಎಸ್ಪೆಷಲಿ ಇವ್ರದ್ದು ಥಿಂಗ್ಸ್ ಫಾಲ್ ಅಪಾರ್ಟ್ ಅಂತೆ. ಥಿಂಗ್ಸ್ ಫಾಲ್ ಅಪಾರ್ಟ್ ಅಂತ ಒಂದು ನಾವೆಲ್ ಇದೆ. ಅಲ್ಲಿ ಹೇಳ್ಕೊಳ್ತಾ ಹೋಗ್ತಾರೆ ಅವ್ರ ಗಿಗಿಯು ಕಲ್ಚರ್ ಇರ್ಬೋದು, ಅಲ್ಲಿನ ಜನದ್ದಿರ್ಬೋದು, ಮತ್ತು ಯಾವ ರೀತಿ ಅವರು ಇವರನ್ನು ಟ್ರೀಟ್ ಮಾಡ್ತಾರೆ, ಪ್ರತಿಯೊಂದನ್ನು ಕೂಡ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಡಿಸ್ಕಸ್ಡ್. ಇಲ್ಲೂ ಕೂಡ ಸೊ ಈಸ್ ಮೇಯ್ನ್ಲಿ ಈಸ್ ವರ್ಕ್ಸ್. ಚಿನ್ವಾ ಅಚಿಬೆ ಅವರ ಮೇಯ್ನ್ಲಿ ಅವ್ರ ವರ್ಕ್ ಏನನ್ನು ಮಾತಾಡುತ್ತೆ ಅಂದರೆ, ಸೊ ವಿಚ್ ಈಸ್ ಗೋಯಿಂಗ್ ಟು ಟಾಕ್ ಅಬೌಟ್ ವೆಸ್ಟರ್ನ್, ದ ಕ್ಲಾಶ್ ಬಿಟ್ವೀನ್ ವೆಸ್ಟರ್ನ್ ಆ್ಯಂಡ್ ಟ್ರೆಡಿಷ್ನಲ್ ಆಫ್ರಿಕನ್ ವ್ಯಾಲ್ಯೂಸ್. ಸೊ ಆಫ್ರಿಕನ್ ವ್ಯಾಲ್ಯೂಸು ಮತ್ತು ವೆಸ್ಟರ್ನ್ ವ್ಯಾಲ್ಯೂಸ್ಗೆ ಇರ್ತಕ್ಕಂಥ ಕ್ಲಾಶ್ ಬಗ್ಗೆ ಮಾತಾಡ್ಕೊಳ್ತಾ ಹೋಗ್ತಾರೆ. ಈಸ್ ಸ್ಟೈಲ್ ರೆಫ್ಲೆಕ್ಟ್ಸ್ ಇಗ್ಬು ಓರಲ್ ಟ್ರೆಡಿಷನ್. ಸೊ ಇಗ್ಬು
ಓರಲ್ ಟ್ರೆಡಿಷನ್ ಅಂದರೆ ಓರಲ್ ಅಂದರೆ ಹಿಂಗೆ ಮಾತಲ್ಲಿ ಹೇಳ್ತಕ್ಕಂಥ. ಸೊ ಇಗ್ಬು ಟ್ರೆಡಿಷನ್ ಬಗ್ಗೆ ಮಾತಾಡ್ಕೊಳ್ತಾ ಹೋಗ್ತಾನೆ. ದ ನೆರೇಷನ್ ಈಸ್ ಪೆಪ್ಪರ್ಡ್ ವಿತ್ ಫೋಕ್ ಸ್ಟೋರೀಸ್. ಸೊ ಅವನ ಎಸ್ಪೆಷಲಿ ಈಸ್ ಆರ್ಟ್ ಆಫ್ ವರ್ಕ್ಗಳಲ್ಲಿ ನೆರೇಷನ್ ಏನಿರುತ್ತಪ್ಪ ಅಂದರೆ ವಿಚ್ ಈಸ್ ಕಂಪ್ಲೀಟ್ಲಿ ಆಲ್ ಅಬೌಟ್ ಪೆಪ್ಪರ್ಡ್ ವಿತ್ ವಾಟ್ ಸೊ ವಿತ್ ಫೋಕ್ ಸ್ಟೋರೀಸ್ ಅಂದರೆ ಅಲ್ಲಿರ್ತಕ್ಕಂಥ ಜನಸಾಮಾನ್ಯರ ಸ್ಟೋರಿಗಳನ್ನು, ಅಲ್ಲಿರ್ತಕ್ಕಂಥ ಜನರ ಸರ್ವೇ ಸಾಮಾನ್ಯ ಇರ್ತಕ್ಕಂಥ ಸ್ಟೋರಿಗಳಾಗಿರ್ಬೋದು, ಅಥವಾ ಪ್ರಾಬಬ್ಸ್ ಅಲ್ಲಿನ ಇಗ್ಬೂ ಕಲ್ಚರ್ಗೆ ಸಂಬಂಧಪಟ್ಟ ಹಾಗೆ, ಇಗ್ಬೂ ಟ್ರೆಡಿಷನ್ಗೆ ಸಂಬಂಧಪಟ್ಟ ಹಾಗೆ ಗಾದೆ ಮಾತುಗಳನ್ನು ಹೇಳ್ತಕ್ಕಂಥದ್ದಾಗಿರ್ಬೋದು. ಅಥವಾ ಆ್ಯಂಡ್ ಒರೇಟರಿ, ಅವರು ಇರ್ತಕ್ಕಂಥ ಒಂದು ಕಲ್ಚರ್ ಅದು. ಸೊ ಅವರ ಒಂದು ನಂಬಿಕೆಗಳನ್ನಾಗಿರ್ಬೋದು, ಅವರು ದೇವರುಗಳನ್ನು ಆರಾಧಿಸ್ತಕ್ಕಂಥ ದೇವ್ರ ಬಗ್ಗೆ ಆಗಿರ್ಬೋದು. ಸೊ ಈ ರೀತಿಯಾಗಿ ವಿ ಲರ್ನ್ ಮೆನಿ ಥಿಂಗ್ಸ್ ಫ್ರಮ್ ಇಟ್. ಓಕೆನಾ? ಸೊ ಹಿಯರ್ ಆಲ್ಸೋ ವಾಟ್ ವಿ ಲರ್ನ್ ಅಂತ ನಾವು ನೋಡೋದಾದರೆ, ಅಮಾಂಗ್ ಇಸ್ ಮೆನಿ ವರ್ಕ್ಸ್ ಥಿಂಗ್ಸ್ ಫಾಲ್ ಆಫ್ ಆರ್ಟ್, ನಾನು ಹೇಳಿದೆ ಥಿಂಗ್ಸ್ ಫಾಲ್ ಆಫ್ ಆರ್ಟ್, ಆ್ಯರೋ ಆಫ್ ಗಾಡ್ ಈಸ್ ವೆರಿ ಪಾಪ್ಯುಲರ್. ಓಕೆ, ಆ್ಯರೋ ಆಫ್ ಗಾಡ್ ಮತ್ತು ಥಿಂಗ್ಸ್ ಫಾಲ್ ಆಫ್ ಆರ್ಟ್ ಇದೆಯಲ್ಲ, ಸೊ ಫೇಮಸ್. ಓಕೆ, ಈಸ್ ವರ್ಕ್ಸ್ ಹೈಲೈಟ್ಸ್ ದ ಕ್ಲಾಶ್ ಬಿಟ್ವೀನ್ ವೆಸ್ಟರ್ನ್ ಆ್ಯಂಡ್ ಟ್ರೆಡಿಷನಲ್ ಆಫ್ರಿಕನ್ ವ್ಯಾಲ್ಯೂಸ್. ಹಿಯರ್ ಇನ್ ದ ಸ್ಟೋರಿ ದ ವೋಟರ್ ಅನ್ನೋ ಸ್ಟೋರಿ ಏನನ್ನು ಹೇಳುತ್ತೆ? ವಿ ಸಿ ಹೌ ದ ಡೆಮೋಕ್ರೆಟಿಕ್ ಎಕ್ಸಸೈಸ್ ಆಫ್ ದ ವೆಸ್ಟ್ ಕರಪ್ಟ್ಸ್ ದ ಇನ್ನಸೆಂಟ್ ಇಗ್ಬೂ ಪೀಪಲ್. ಮಾರ್ಕಸ್ ಸಾಹಿಬ್ ವಾಸ್ ಅ ಮಿಷನ್ ಸ್ಕೂಲ್ ಟೀಚರ್. ಇಲ್ಲಿ ಮಾರ್ಕಸ್ ಸಾಹಿಬ್ ಅನ್ನೋನು ಒಬ್ಬ ಮಿಷನ್ ಸ್ಕೂಲ್ ಟೀಚರ್ ಇರ್ತಾನೆ. ಮತ್ತು ಯಾವ ರೀತಿ ಒಂದು ಈ ಡೆಮೋಕ್ರೆಟಿಕ್ ಎಕ್ಸಸೈಸ್ ಆಫ್ ವೆಸ್ಟ್ ಕರಪ್ಟ್ಸ್, ಸೊ ವೆಸ್ಟರ್ನ್ ಅವರಲ್ಲಿರ್ತಕ್ಕಂಥ ಒಂದು ಟ್ರೆಡಿಷನ್ನು, ಮತ್ತೊಂದು ಈ ಡೆಮೋಕ್ರೆಟಿಕ್ ಎಕ್ಸಸೈಸನ್ನು ಯಾವ ರೀತಿ ಕರಪ್ಟ್ ಮಾಡ್ತವೆ, ಎಸ್ಪೆಷಲಿ ಕರಪ್ಟ್ಸ್ ದ ಇನ್ನೋಸೆಂಟ್ ಇಗ್ಬೋ ಪೀಪಲ್ ಅಂದರೆ ಜನರನ್ನು ಮೋಡಿ ಮಾಡ್ತಾರೆ. ನೀವು ಎಲೆಕ್ಷನ್ಗಳು ಬಂದಾಗ ನೋಡ್ಬೋದು, ಹಣಗಳನ್ನು ವ್ಯಯ ಮಾಡೋದು ಆಗಿರ್ಬೋದು, ಅಥವಾ ಆಸೆ ಆಮಿಷ ಒಡ್ತಕ್ಕಂಥದ್ದಾಗಿರ್ಬೋದು, ಮಿಕ್ಸರ್ ಕೊಟ್ಟೆ, ಕುಕ್ಕರ್ ಕೊಟ್ಟೆ, ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ನಾವು ಇಲ್ಲಿ ನೋಡ್ತೀವಿ. ಇಲ್ಲಿಯೂ ಕೂಡ ಅದೇ ರೀತಿಯಾದ ಒಂದು ಘಟನೆಯನ್ನು ಎತ್ತಿಡಿತಕ್ಕಂಥದ್ದು. ಇಲ್ಲಿ ಮಾರ್ಕಸ್ ಸಾಹಿಬ್ ಅಂತಕ್ಕಂಥವನು ಒಬ್ಬ ಮಿಷನ್ ಸ್ಕೂಲ್ನ ಟೀಚರ್ ಇರ್ತಾನೆ. ಖರೆ, ಬಟ್ ಈ ಫ್ಲಂಗ್ಡ್ ಇನ್ ಟು ಪಾಲಿಟಿಕ್ಸ್ ಓನ್ ದ ಎಲೆಕ್ಷನ್ ದ ಪೀಪಲ್ ಆಫ್ ಉಮೋಫಿಯಾ. ಸೊ ಏನು ಮಾಡ್ತಾನೆ, ಈ ಪ್ಲಂಗ್ಡ್ ಇನ್ ಟು ಪಾಲಿಟಿಕ್ಸ್, ಅವನೇನು ಮಾಡ್ತಾನೆ, ಪಾಲಿಟಿಕ್ಸಿಗೆ ಎಂಟರ್ ಆಗ್ತಾನೆ. ಯಾರು? ಮಾರ್ಕಸ್ ಸಾಹಿಬ್ ಹೂ ಎಂಟರ್ಡ್ ಇನ್ ಟು ದ ಪಾಲಿಟಿಕ್ಸಿಗೆ ಎಂಟರ್ ಆಗ್ತಕ್ಕಂಥದ್ರ ಬಗ್ಗೆ ಇಲ್ಲಿ ಹೇಳ್ಕೊಳ್ತಾ ಹೋಗ್ತಾರೆ. ಹೌ ಈ ಎಂಟರ್ಡ್ ದ ಪಾಲಿಟಿಕ್ಸ್ ಆ್ಯಂಡ್ ಆಲ್. ಸೊ ಪಾಲಿಟಿಕ್ಸಿಗೆ ಯಾವ ರೀತಿ ಅವನು ಎಂಟರ್ ಆಗ್ತಾನೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ಕೊಳ್ತಾ ಹೋಗ್ತಾರೆ. ಆ್ಯಂಡ್ ಓನ್ ದ ಎಲೆಕ್ಷನ್. ಒಬ್ಬ ಮಿಷನ್ ಸ್ಕೂಲ್ ಟೀಚರ್ ಇದ್ದವನು ಈ ಎಂಟರ್ಡ್ ಇನ್ ಟು ದ ಪಾಲಿಟಿಕ್ಸ್ ಆ್ಯಂಡ್ ಓನ್ ದ ಎಲೆಕ್ಷನ್ ದ ಪೀಪಲ್ ಆಫ್ ಉಮೋಪಿಯಾ. ಸೊ ಉಮೋಪಿಯಾ, ಇಟ್ ಈಸ್ ಅ ಪ್ಲೇಸ್ which come from Africa. Okay, so people of Umuofia elected him without any monetary demands. ಯಾವುದೇ ರೀತಿಯಾದ ಒಂದು ರೂಪಾಯಿನೂ ರೊಕ್ಕ ತಗೊಳ್ಳಿಲ್ಲಂಗೆ ಅಥವಾ ಹಣ ತಗೊಳ್ಳಿಲ್ಲಂಗೆ ಈ ಉಮೋಪಿಯಾ ಜನರು ಅವನನ್ನು ಗೆಲ್ಲಿಸಿದ್ದಾರೆ. ಈ ಬಿಕೇಮ್ ದ ಮಿನಿಸ್ಟರ್ ಆಫ್ ಕಲ್ಚರ್ ಇನ್ ದ ಪ್ಯಾಪ್ ಗೌರ್ನಮೆಂಟಲ್ಲಿ ಅವನು ಮಿನಿಸ್ಟರ್ ಆಫ್ ಕಲ್ಚರ್ ಇನ್ ದ ಪ್ಯಾಪ್ ಗೌರ್ನಮೆಂಟ್. he became the minister. Politics had changed his life phenomenally. ಹೌದು, ಪ್ಯಾಪ್ ಗೌರ್ನಮೆಂಟಲ್ಲಿ ನಮ್ಮಲ್ಲಿ ಹೇಗೆ ರಾಜಕೀಯ ಪಕ್ಷಗಳು, ನಾನು ಐ ಡೋಂಟ್ ವಾಂಟ್ ಟು ಟೇಕ್ ದ ನೇಮ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ.
ಸೊ ನಮ್ಮಲ್ಲಿ ಯಾವ ರೀತಿ ರಾಜಕೀಯ ಪಕ್ಷಗಳಿದಾವಲ್ಲ, ಅಲ್ಲಿ ಒಂದು PAP ಪ್ಯಾಕ್, ಪೀಪಲ್ ಅಲಯನ್ಸ್ ಪಾರ್ಟಿ ಗೌರ್ನಮೆಂಟು, ಅಲ್ಲಿ ಏನು ಮಾಡ್ತಾನೆ, ಆ ಪಾರ್ಟಿ ಆ ಪಕ್ಷದಲ್ಲಿ ನಿಂತು ತಾನು ಗೆದ್ದು ಅಲ್ಲಿ ಕಲ್ಚರಲ್ ಮಿನಿಸ್ಟರ್ ಆಗಿ ತಾನು ತನ್ನ ವೃತ್ತಿಯನ್ನು ಪ್ರಾರಂಭಿಸ್ತಾನೆ. ಯಾವ ವೃತ್ತಿಯನ್ನು? ರಾಜಕೀಯ ವೃತ್ತಿಯನ್ನು. ಬಟ್ ರಾಜಕೀಯ ಅನ್ನೋದು ಅವನೇನು ಮಾಡುತ್ತೆ, ಒಂದು ಅಭೂತಪೂರ್ಣವಾದ ಒಂದು ಬೃಹತ್ತಾದ ಬದಲಾವಣೆಯನ್ನು ಅವನಲ್ಲಿ ತರುತ್ತೆ. ದ ಫೆನಾಮಿನಲಿ ಈ ಚೇಂಜ್ಡ್ ಫೆನಾಮಿನಲಿ ಈ ಗೇನ್ಡ್ ವೆಲ್ತ್, ಟೈಟಲ್ಸ್ ಆ್ಯಂಡ್ ಆನರ್ಸ್. ಅವನು ಹಲವಾರು ಸಂಪತ್ತನ್ನು ಪಡ್ಕೊಳ್ತಾನೆ, ಹಲವಾರು ಬಿರುದು ಬಾವುಲಿಗಳನ್ನು ಬರುತ್ತೆ, ಮತ್ತು ಆನರ್ಸ್, ಗೌರವ ಸನ್ಮಾನಗಳು ಅವನಿಗೆ ದೊರೀತವೆ. ಯಾವಾಗ? ವೆನ್ ಈ ಬಿಕೇಮ್ ದ ಕಲ್ಚರ್ ಮಿನಿಸ್ಟರ್. ಆನ್ ದ ಓಪನಿಂಗ್ ಸೆರೆಮನಿ ಆಫ್ ಹಿಸ್ ನ್ಯೂ ಹೌಸ್ ಈ ಹ್ಯಾಡ್ ಅರೇಂಜ್ಡ್ ಅ ಗ್ರೇಟ್ ಫೀಸ್ಟ್ ಫಾರ್ ಹಿಸ್ ವಿಲೇಜರ್ಸ್. ಸೊ ಅವನೊಂದು ಮನೆ ಕಟ್ಟಿರ್ತಾನೆ. ಸೊ ಆ ಮನೆಗೆ ಆ ವಿಲೇಜರ್ಸ್ನೆಲ್ಲ ಇನ್ವೈಟ್ ಮಾಡಿರ್ತಾನೆ. ಅವರಿಗೆ ಒಳ್ಳೆ ರೀತಿಯಾದ ಬಾಡೂಟವನ್ನು ಹಾಕಿಸಿರ್ತಾನೆ. ಅಲ್ಲಿ ಹೇಳ್ತಾರೆ, ಕುರಿ ಮತ್ತು ಕೋಣಗಳನ್ನೆಲ್ಲ ಓಡಿಸಿರ್ತಾನೆ. ಕೋಣ ಅಂದರೆ ಬುಲ್ಸ್ ಅಂತ ಹೇಳಿರ್ತಾರೆ. ಓಕೆ, ಗೂಳಿಗಳನ್ನು ಆಗಿರ್ಬೋದು, ಕುರಿಯವನ್ನೆಲ್ಲ ಕಡಿಸಿರ್ತಾನೆ. ದೆನ್ ದ ಪೀಪಲ್ ರಿಯಲೈಸ್ ದ ಮ್ಯಾಜಿಕ್ ಆಫ್ ಪಾಲಿಟಿಕ್ಸ್. ಸೊ ಜನ ರಿಯಲೈಸ್ ಆಯಿತು. ಯಾಕಂದರೆ 5 ವರ್ಷದ ಹಿಂದೆ ನೋಡಿದಾಗ ಮಾರ್ಕಸ್ ಸಾಹೇಬ್ ವಾಸ್ ನಥಿಂಗ್. He was started with zero. Now he had everything. He had a big house, he had wealth, he had name and fame and everything. ಜನಕ್ಕೆ ಗೊತ್ತಾಯಿತು, ಪಾಲಿಟಿಕ್ಸಲ್ಲಿ ಮ್ಯಾಜಿಕ್ ಇದೆ. ಮ್ಯಾಜಿಕ್ ಅಂದ್ರೇನು? ಸೊ ಒನ್ಸ್ ಯು ಎಂಟರ್ಡ್ ಇನ್ ಟು ದ ಪಾಲಿಟಿಕ್ಸ್ ಇನ್ ದ ಸೆನ್ಸ್ ಯು ಕ್ಯಾನ್ ಗೇನ್ ಎನಿಥಿಂಗ್ ಯು ವಾಂಟ್. ಸೊ ಒಂದು ಸಾರಿ ಪಾಲಿಟಿಕ್ಸ್ಗೆ ಎಂಟರ್ ಆದಂದರೆ ನಿನಗೇನು ಬೇಕೋ ಅದನ್ನು ಗೇನ್ ಮಾಡ್ಬೋದು. ಆನ್ ದ ಓಪನಿಂಗ್ ಸೆರೆಮನಿ ಆಫ್ ಹಿಸ್, ಓಕೆನಾ? Then they did not want to vote for him in the next election for free. Now the people of Umuofia, they decided not to vote without getting anything from Marcus Ive this time, or by coming election ಅಲ್ಲಿ ಈ ಸಾರಿ ವಿತೌಟ್ ಗೆಟಿಂಗ್ ಎನಿಥಿಂಗ್, ಏನೂ ಪಡ್ಕೊಳ್ಳದೆ ಓಟ್ ಹಾಕೋದು ಬೇಡ ಅಂಥೇಳಿ ಯಾರಂದರೆ ಉಮೋಪಿಯ ಜನರು ಡಿಸೈಡ್ ಮಾಡಿರ್ತಾರೆ. ದೇ ಹ್ಯಾವ್ ಡಿಸೈಡೆಡ್ ನಾಟ್ ಟು ವೋಟ್. ಓಕೆನಾ? ಸೊ ಅವನಿಗೆ ಓಟ್ ಹಾಕಬಾರ್ದು ಅಂಥೇಳಿ ದೇ ಹ್ಯಾವ್ ಡಿಸೈಡೆಡ್, ಓಕೆನಾ, ಡಿಸೈಡನ್ನು ಮಾಡಿರ್ತಾರೆ. Then coming to the next, Roof was a loyal follower of Marcus Ive and very popular in his village. ಸೊ ಅವನು ವಿಲೇಜ್ನಲ್ಲಿ ರೂಪ್ ಒಬ್ಬ ಏನಂದರೆ ವೆರಿ ಪಾಪ್ಯುಲರ್ ಇರ್ತಕ್ಕಂಥ ವ್ಯಕ್ತಿ, ಮತ್ತು ಮಾರ್ಕಸ್ ಐವೇನ ಫಾಲೋವರ್ ಅವನು. ಓಕೆನಾ? ಈ ಅಂಡರ್ಸ್ಟುಡ್ ದ ಪಲ್ಸ್ ಆಫ್ ದ ಪೀಪಲ್ ವೆರಿ ವೆಲ್. ಅವನಿಗೆ ಅವನ ಜನರು ಯಾವ ರೀತಿ, ಅವ್ರ ಮನಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಈ ವೆಹಿಮೆಂಟ್ಲಿ ಕ್ಯಾಂಪೇನ್ ಫಾರ್ ಮಾರ್ಕಸ್, ಈವನ್ ಸ್ಟ್ರೈಕಿಂಗ್ ಅ ಬಾರ್ಗೇನ್ ಆಫ್ 4 shillings ವಿತ್ ದ ವಿಲೇಜರ್ಸ್. ಸೊ ಅವ್ನು ಮಾರ್ಕಸ್ ಐವ್ ಪರವಾಗಿ ಒಂದು ಕ್ಯಾಂಪೇನನ್ನು, ಅಂದರೆ ಎಲೆಕ್ಷನ್ನಲ್ಲಿ ಕ್ಯಾನ್ವಸ್ ಮಾಡೋದಾಗಿರ್ಬೋದು, ಅವನ ಪರವಾಗಿ ಪ್ರಚಾರ ಮಾಡೋದು, ಪ್ರತಿಯೊಂದನ್ನು ಕೂಡ ಮಾಡಿರ್ತಾನೆ. ಅಷ್ಟೇ ಅಲ್ಲ, ಜನರು ನಮಗೆ ಇಷ್ಟು ಬೇಕು ಅಷ್ಟು ಬೇಕು ಅಂಥೇಳಿ ಅವರು ಡಿಮ್ಯಾಂಡ್ ಮಾಡಿದಾಗ 4 shillings ಬೇಕು ಅಂತ ವಿಲೇಜರ್ಸ್ ಡಿಮ್ಯಾಂಡ್ ಮಾಡಿದಾಗಲೂ ಒಂದು ಬಾರ್ಗೇನ್ ಮಾಡಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತೇವೆ. ಹೌವೆವರ್ ಆನ್ ದ ನೈಟ್ ಆಫ್ ಎಲೆಕ್ಷನ್, ಒಂದು ನೈಟ್ ಆಫ್ ಎಲೆಕ್ಷನ್ ಏನಾಗ್ತದೆ, ಲೀಡರ್ ಆಫ್ ಪಾಪ್ ಕ್ಯಾಂಪೇನ್, ಆ ಪಾಪ್ ಕ್ಯಾಂಪೇನ್ ಲೀಡರ್ ಅಂತಂದ್ರೆ ಟೀಮ್ ಮೇಟ್ ಟು ರೂಪ್ ಆ್ಯಂಡ್ ಆಫರ್ಡ್ ಹಿಮ್ 5 pounds ಟು ವೋಟ್ ಫಾರ್ ಮಡುಕ. ಅವನಿಗೆ ನೋಡಪ್ಪ, ವೋಟ್ ಮಡುಕನಿಗೆ ಹಾಕಬೇಕು, ನೀನೊಬ್ಬನಾದರೂ ಹಾಕಬೇಕು ಅಂಥೇಳಿ 5 pound ಅವನಿಗೆ
ಏನು ಮಾಡ್ತಾರೆ, ಆಫರನ್ನು ಮಾಡ್ತಾರೆ. ಈ ಅಕ್ಸೆಪ್ಟೆಡ್ ದ ಆಫರ್ ಸ್ವೇರಿಂಗ್ ಆನ್ ಇ ಅಂದರೆ ದ ಪ್ರಿಸೈಡಿಂಗ್ ಡೇಟಿ ಆಫ್ ಉಮೋಪಿಯಾ. ಆ ಉಮೋಪಿಯ ಜನರೆಲ್ಲರೂ ಕೂಡ ಇಷ್ಟಪಡ್ತಿರ್ತಕ್ಕಂಥ ಅಥವಾ ಆರಾಧಿಸ್ತಕ್ಕಂಥ ದೇವ್ರದು. ಓಕೆನಾ? ಸೊ ಅವನು ಏನು ಮಾಡ್ತಾನೆ, ಸೊ ನೋಡಪ್ಪ, ಯು ಮಸ್ಟ್ ವೋಟ್ ಫಾರ್ ಮಡುಕನಿಗೆ ನೀನು ವೋಟನ್ನು ಹಾಕಬೇಕು, ಯು ಮಸ್ಟ್ ವೋಟ್ ಫಾರ್ ಮಡುಕ ಅಂತೇಳಿ ಹೇಳ್ತಾರೆ. ಸೊ ಹಾಗಾಗಿ ಅವನೇನು ಮಾಡ್ತಾನೆ, ಆ ದೇವರ ಮೇಲೆ, ಈ ಅನ್ನೋ ದೇವ್ರು ಇರುತ್ತಲ್ಲ, ಆ ದೇವರ ಮೇಲೆ ಆಣೆಯನ್ನು ಹೋಪಿಂಗ್ ದ್ಯಾಟ್ ಸೊ ಈಸ್ ನಿಮಿಷ ಸೊ ಅವನೇನು ಮಾಡ್ತಾನೆ, ಸೊ ಹೋಪಿಂಗ್ ದ್ಯಾಟ್ ಈಸ್ ಒನ್ ವೋಟ್ ವುಡ್ ನಾಟ್ ಮೇಕ್ ಎನಿ ಡಿಫ್ರೆನ್ಸ್. ಅವನೇನು ಅವನ ಜೋಡಿ ಇದು ಮಾಡಿದರೂ ಕೂಡ ಇದೇನೇನು ಆಗಂಗಿಲ್ಲ ಬಿಡು, ಓಕೆನಾ? ಸೊ ಏನು ಆಗಂಗಿಲ್ಲ ಅಂತೇಳಿ ಹೇಳ್ತಕ್ಕಂಥದ್ದು. ನನ್ನ ಓಟಿಂದ ಅವನೇನು ನನ್ನ ಒಂದು ಓಟ್ ಇಲ್ಲ ಒಂದು ಓಟ್ ಹಾಕಿದ ತಕ್ಷಣ ಅವ್ನು ಗೆದ್ದು ಬಿಡ್ತಾನೆ ಅಂತೇಳಿ ಅವನೇನು ಮಾಡ್ತಾನೆ, ಈ ಅಕ್ಸೆಪ್ಟೆಡ್ ಈಸ್ ಆಫರನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾನೆ. ಓಕೆನಾ? ದೆನ್ ಆನ್ ದ ವೋಟಿಂಗ್ ಡೇ he was in a dilemma. He came up with an idea. ವೋಟಿಂಗ್ ಡೇನಲ್ಲಿ ಸೊ ಅವನೇನು ಮಾಡ್ತಾನೆ, ಈ ಕೇಮ್ ಅಪ್ ವಿತ್ ಆ್ಯನ್ ಐಡಿಯಾ. ಈ ಟೋರ್ ದ ಬ್ಯಾಲೆಟ್ ಪೇಪರ್ ಇಂಟು 2 ಪೀಸಸ್. ಈಗ ಇಬ್ಬರಿಗೂ ಪ್ರಾಮಿಸ್ ಮಾಡಿರ್ತಾನಲ್ಲ, ಹಾಗಾಗಿ ಎರಡೂ ಕಡೆ ಏನು ಮಾಡ್ತಾನೆ, ಅದನ್ನು ಬ್ಯಾಲೆಟ್ ಪೇಪರ್ನ ಹರಿದು ಸೊ ಬಾಕ್ಸ್ ಒಳಗೆ ಹಾಕಿ ಬರ್ತಾನೆ. ಓಕೆನಾ? ಸೊ ಪುಟ್ ಒನ್ ಆಫ್ ಇನ್ ದ ಈಚ್ ಬಾಕ್ಸ್. ಅರ್ಧ ಆ ಬಾಕ್ಸಲ್ಲಿ ಅರ್ಧ ಈ ಬಾಕ್ಸಲ್ಲಿ ಕೇಮ್ ಔಟ್ ಆ್ಯಸ್ ಹ್ಯಾಪಿಲಿ ಆ್ಯಸ್ ಎ ವಾರ್. ಸೊ ಖುಷಿಯಿಂದ ಹೊರಗೆ ಬರ್ತಾನೆ. ಇದನ್ನು ನಾವಿಲ್ಲಿ ನೋಡ್ತೇವೆ. ಸೊ ಇಷ್ಟು ಸ್ಟೋರಿಯನ್ನು ಹೇಳ್ಕೊಳ್ತಾ ಹೋಗ್ತದೆ. ಸೊ ಲೆಟ್ ಮಿ ಸ್ಟಾರ್ಟ್ ದೆನ್. ಸೊ ಮೇಜರ್ ಕ್ಯಾರೆಕ್ಟರ್ಸ್ ಬಂದುಬಿಟ್ಟು ರೂಫಸ್ ಒಕೇಕೆ ಅಂದರೆ ಇವನೇ ಯಾರು, ರೂಫ್ ಅಂತೇಳಿ ಫೇಮಸ್, ನೋನ್ ಫಾರ್ ಈಸ್ ನೇಮ್ ಏನಪ್ಪ ಅಂದ್ರೆ ರೂಫ್ ಅಂತಾರೆ. ದೆನ್ ಏನಪ್ಪ ಅಂದರೆ ಮಾರ್ಕಸ್ ಸಾಹಿಬ್, ಆನರಬಲ್ ಮಿನಿಸ್ಟರ್. ಮಾರ್ಕಸ್ ಸಾಹಿಬ್ ಅನ್ನೋನು ಒಬ್ಬ ಮಿನಿಸ್ಟರ್, ಆನರಬಲ್ ಮಿನಿಸ್ಟ್ರನ್ನು ನೋಡ್ತೇವೆ. ಮೈನರ್ ಕ್ಯಾರೆಕ್ಟರ್ ಬಂದುಬಿಟ್ಟು ಸೊ ಮಡುಕಾಸ್ ಕ್ಯಾಂಪೇನ್. ಓಕೆನಾ? ಮಧುಕಾಸ್ ಕ್ಯಾಂಪೇನ್, ಎಲೆಕ್ಷನ್ ಕ್ಯಾಂಪೇನರ್ ಇರ್ಬೋದು, ರೂಪ್ಸ್ ಮದರ್ ಇರ್ಬೋದು, ಅಗ್ಬಿಫಿ ಎಜಿನ್ವಾ, ಮಧುಕಾ ವಿಲೇಜ್ ಪೀಪಲ್ಗಳನ್ನು ನೋಡ್ತೀವಿ. ಹಾಗಾದರೆ ಕಮಿಂಗ್ ಟು ದಿಸ್ ಸಮ್ಮರಿ ಬಂದರೆ ಏನು ಹೇಳುತ್ತೆ ನೋಡಿ. ರೂಫ್ ರಿಟರ್ನ್ಸ್ ಟು ಹಿಸ್ ವಿಲೇಜ್ ಟು ಹೆಲ್ಪ್ ದ ಇಲ್ಲಿಟ್ರೇಟ್ ಪೀಪಲ್. ರೂಫು ತಮ್ಮ ಜನರನ್ನು, ತಮ್ಮ ಊರಲ್ಲಿರ್ತಕ್ಕಂಥ ಜನರಿಗೆ ಹೆಲ್ಪ್ ಮಾಡಬೇಕು ಅಂತ ರಿಟರ್ನ್ ಆಗಿರ್ತಾನೆ. ರೂಫ್ ಈಸ್ ಆ್ಯನ್ ಎಜುಕೇಟೆಡ್ ಪರ್ಸನ್ ಹೂ ರಿಟರ್ನ್ಸ್ ಟು ಹಿಸ್ ವಿಲೇಜ್ ಇನ್ ಆರ್ಡರ್ ಟು ಹೆಲ್ಪ್ ಇಲ್ಲಿಟ್ರೇಟ್ ಪೀಪಲ್ ಇನ್ ಹಿಸ್ ಓನ್ ವೇ. ಸೊ ತನ್ನದೇ ರೀತಿಯಲ್ಲಿ ತನ್ನ ಜನರಿಗೆ ತನ್ನದೇ ರೀತಿಯಲ್ಲಿ ಏನಾದರೂ ಮಾಡಬೇಕು, ಏನಾದರೂ ಹೇಳಬೇಕು, ಅವ್ರಿಗೆ ತನ್ನದೇ ರೀತಿಯಲ್ಲಿ ಸಹಾಯ ಮಾಡಬೇಕು ಅಂಥೇಳಿ ಅವನೇನು ಮಾಡಿರ್ತಾನಂದರೆ, ಸೊ ಈ ಜಸ್ಟ್ ಕೇಮ್ ಬ್ಯಾಕ್ ಟು ಹಿಸ್ ವಿಲೇಜ್ ಬಿಕಾಸ್ ಅವನೇನು ಮಾಡಿರ್ತಾನೆ, ತಾನು ಒಂದು ಸೈಕಲ್ ಶಾಪ್ನಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ, ಕೆಲಸವನ್ನು ಕಲ್ತಿರ್ತಾನೆ. ಬಟ್ ಸೊ ಅವನ ಫ್ರೆಂಡ್ಸು ಎಲ್ಲರೂ ಕೂಡ ಏನು ಮಾಡಿರ್ತಾರೆ, ಸೊ ವೇರ್ ಆಲ್ ದ ಫ್ರೆಂಡ್ಸ್ ಆಫ್ ರೂಪ್ ಹ್ಯಾಡ್ ಗಾನ್ ಫಾರ್ ಟೌನ್ ಫಾರ್ ದ ಪರ್ಪಸ್ ಆಫ್ ಏನಂದರೆ ಜಾಬ್. ಬಟ್ ಇವನು ಹೋಗಿರಲ್ಲ ನೋಡಿ. ಈ ಹ್ಯಾಡ್ ವರ್ಕ್ಡ್ ಆ್ಯಸ್ ಅ ಬೈಸಿಕಲ್ ರಿಪೇರರ್ ಅಪ್ರೆಂಟಿಸ್ ಇನ್ ಫೋರ್ಟ್ ಆರ್ಕರ್ಟ್ನಲ್ಲಿ ಬೈಸಿಕಲ್ ರಿಪೇರರ್ ಆಗಿ ಕೆಲಸ ಮಾಡಿರ್ತಾನೆ. ಬಟ್ ಔಟ್ ಆಫ್ ಎ ಫ್ರೀ ವಿಲ್ ಈ ಗೇವ್ ಅಪ್ ಈಸ್ ಬ್ರೈಟರ್ ಫ್ಯೂಚರ್. ಸೊ ಆ ಇಚ್ಛೆಯಿಂದ ಏನು ಮಾಡ್ತಾನೆ,
ತನಗೆ ಬೇಡ ಅಂಥೇಳಿ ಅದನ್ನು ತಿರಸ್ಕರಿಸಿ ರಿಟರ್ನ್ ಟು ಈಸ್ ವಿಲೇಜ್ ಟು ಹೆಲ್ಪ್ ಈಸ್ ಪೀಪಲ್, ತನ್ನ ಜನರಿಗೆ ಏನಾದರೂ ಸಹಾಯ ಮಾಡಬೇಕು ಅಂಥೇಳಿ ತಾನು ವಾಪಸ್ಸನ್ನು ಬರ್ತಾರೆ. ಹವೆವರ್ ದೇರ್ ವಿಲೇಜ್ Umuofia had already produced a minister of culture, Chief the Honorable Marcus Ivy, in the outgoing government, and was now running for another election with his party, People's Alliance Party PAP. ಸೊ ಆ ಟೈಮಲ್ಲಿ ಇವನು ವಾಪಸ್ ಬರೋ ಟೈಮಲ್ಲಿ ಆಲ್ರೆಡಿ ಆನ್ಗೋಯಿಂಗ್ ಗೌರ್ಮೆಂಟ್ ಏನಿರುತ್ತಲ್ಲ ಆ ಗೌರ್ನಮೆಂಟಲ್ಲಿ ಮಾರ್ಕಸ್ ಐಬರ್ನ್ ಅವನು ಇವ್ರೂರಿಂದ ಅಂದರೆ ಉಮೋಫಿಯಾ ವಿಲೇಜಿಂದ ಬಂದಿರತಕ್ಕಂಥ ಒಂದು ಗ್ರೂಪು ಅವ್ರ ಊರಲ್ಲಿ ಅವನೊಬ್ಬ ಮಿನಿಸ್ಟರ್ ಆಗಿ ಕೆಲಸವನ್ನು ಮಾಡ್ತಿರ್ತಾನೆ. ಸೊ ಮಿನಿಸ್ಟ್ರಾಗಿ ಕೆಲಸ ಮಾಡ್ತಿರ್ತಾನೆ. ಅದು ಅಲ್ಲಿ ಆಲ್ರೆಡಿ ಎಲೆಕ್ಷನ್ ಅಂದರೆ ಆ ಒಂದು ಪೀರಿಯಡ್ ಮುಗಿಯೋ ಅಂತಕ್ಕೆ ಬಂದಿದೆ. ನೆಕ್ಸ್ಟ್ ಎಲೆಕ್ಷನ್ಗೆ ರೆಡಿಯನ್ನು ಮಾಡ್ಕೊಳ್ತಕ್ಕಂಥದ್ದು. ಆ ಒಂದು ಪಾರ್ಟಿ ಯಾವುದಪ್ಪ ಅಂದರೆ ಪೀಪಲ್ಸ್ ಅಲಯನ್ಸ್ ಪಾರ್ಟಿ. ಇಟ್ ವಾಸ್ ಅ ಟೈಮ್ ಆಫ್ ಎಲೆಕ್ಷನ್ಸ್ ದಟ್ ಈ involved himself completely both to meet his selfish needs and a bit of social concern. So avundenu, it was a time of elections that he involved himself completely to both to meet his selfish needs. So avanu ಏನು ಮಾಡ್ತಾನೆ, completely he just wanted to involve himself and bit of social concern, ಏನಾದರೂ ಸಮಾಜಕ್ಕೆ ಒಂದು ಒಳ್ಳೇದು ಮಾಡಬೇಕು ಮತ್ತು ಯಾವುದೇ ರೀತಿಯಾದ ತನಗೆ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನು ಎಲ್ಲ ಹೊರತುಪಡಿಸಿ ತಾನೇನಾದರೂ ಮಾಡಬೇಕು ಜನರಿಗೆ ಅಂಥೇಳಿ ಅವನು ತನ್ನಂಗೆ ತಾನೇ ಎಲೆಕ್ಷನಲ್ಲಿ ಇನ್ವಾಲ್ವ್ ಆಗಿರ್ತಾನೆ. ಯಾರು? ರೂಫ್ ವಾಸ್ ಅ ಪರ್ಫೆಕ್ಟ್ ಅಡ್ವೈಸರ್ ಫಾರ್ ಅ ಆನರಬಲ್ ಮಾರ್ಕಸ್. ಸೊ ಅವನು ಪರ್ಫೆಕ್ಟ್ ಅಡ್ವೈಸರ್. ಯಾಕೆ ಅಂದರೆ ಸಿ ನ್ಯೂ ದ ಪಲ್ಸ್ ಆಫ್ ಆಲ್ ದ ಪೀಪಲ್ ಆಫ್ ಹಿಸ್ ವಿಲೇಜ್. ಅವನ ಜನರ ಮನಸ್ಥಿತಿ ಏನು, ಅವ್ರು ಯಾವ ರೀತಿ ಇರ್ತಾರೆ, ಯಾವ ರೀತಿ ನಡ್ಕೊಳ್ತಾರೆ, ಸೊ ಪ್ರತಿಯೊಂದರ ಬಗ್ಗೆನೂ ಕಾಳಜಿಯನ್ನು ಹೊಂದಿರ್ತಕ್ಕಂಥವ್ನು ಯಾರಪ್ಪ ಅಂದರೆ ರೂಫ್. ಆ್ಯಂಡ್ ರೂಫ್ ವಾಸ್ ಅ ಪರ್ಫೆಕ್ಟ್ ಅಡ್ವೈಸರ್ ಟು ಮಾರ್ಕಸ್ ಐ ಡ್ಯೂರಿಂಗ್ ದ ಎಲೆಕ್ಷನ್ಸ್ ಆ್ಯಸ್ ಈ ರಿಕ್ವೈರ್ಡ್ ಅ ಪರ್ಸನ್ ಆಫ್ ರೂಫ್ಸ್ ನೇಚರ್ ಟು ಆ್ಯಕ್ಟ್ ಆ್ಯಸ್ ಅ ಕ್ಯಾಂಪೇನ್ ಮ್ಯಾನೇಜರ್. ಸೊ ವಿ ಆರ್ ಫರ್ದರ್ ಟೋಲ್ಡ್ ದ್ಯಾಟ್. ಸೊ ಅವನಿಗೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬೇಕಾಗಿತ್ತು. ಯಾಕೆಂದರೆ ಈ ಕ್ಯಾಂಪೇನನ್ನು ಚೆಂದಾಗಿ ನಡೆಸಬೇಕಾಗಿತ್ತು. ಸೊ ಹಾಗಾಗಿ ಅವನೇನು ಮಾಡ್ತಾನೆ, ರೂಫ್ ಒಳ್ಳೆಯ ವ್ಯಕ್ತಿ, ಅವನಿಗೆ ಸಿಕ್ಕಿದ್ದು ಚಲೋ ಆಯ್ತು ಅಂತ ಅನ್ನಿಸ್ತಾ ಇದೆ. ದೆನ್ ದ ವಿಲೇಜಸ್ ಹ್ಯಾಡ್ 5 years in which to see how quickly and plentifully politics brought wealth, chieftaincy titles, doctorate degrees and other honor. ಸೊ ಇಲ್ಲಿ ಜನರಿಗೇನಾಯಿತು, 5 ವರ್ಷ ಕಳೆದೋಯ್ತು. ಪಾಲಿಟಿಕ್ಸ್, ರಾಜಕೀಯ ಅನ್ನೋದು ಯಾವ ರೀತಿ ಒಬ್ಬ ಮನುಷ್ಯನಲ್ಲಿ ಬದಲಾವಣೆಯನ್ನು ತರುತ್ತೆ. ಒಂದು ಸಂಪತ್ತಿನ ವಿಚಾರದಲ್ಲಾಗಿರ್ಬೋದು, ನಿನಗೆ ಬರ್ತಕ್ಕಂಥ ಬಿರುದುಗಳು, ಸನ್ಮಾನಗಳು, ಡಿಗ್ರಿಗಳಾಗಿರ್ಬೋದು. ಸೊ ಪ್ರತಿಯೊಂದನ್ನು ಕೂಡ ಇಲ್ಲಿ ಮಾತಾಡ್ಕೊಳ್ತಾ ಹೋಗ್ತಾರೆ. ದೆನ್ they kept wondering how politics makes people very rich in a short time. ಸೊ ಅವ್ರಿಗೇನು ಪಾಲಿಟಿಕ್ಸ್ ಅನ್ನೋದು ವೆರಿ ಶಾರ್ಟ್ ಟೈಮಲ್ಲಿ ಯಾವ ರೀತಿ ಮನುಷ್ಯನ ರಿಚ್ ಮಾಡುತ್ತೆ. ಬಿಕಾಸ್ ಮಾರ್ಕಸ್ ಹ್ಯಾಡ್ ಬೀನ್ ಅ ಮಿಷನ್ ಸ್ಕೂಲ್ ಟೀಚರ್ ಬಿಫೋರ್ ಈ ಜಾಯಿನ್ ದ ಪಾಲಿಟಿಕ್ಸ್ ದಟ್ ಈ ಕೇಮ್ ಟು ದೇರ್ ವಿಲೇಜ್. ಸೊ ಯಾಕೆ ಅವರು ಆ ರೀತಿಯಾಗಿ ಯೋಚನೆ ಮಾಡ್ತಾರೆ ಅಂದರೆ, ಸೊ ಮಾರ್ಕಸ್ ಸಾಹೇಬು ಪ್ರಾರಂಭದಲ್ಲಿ ಒಂದು ಮಿಷನ್ ಸ್ಕೂಲ್ನ ಟೀಚರ್. ಯಾವಾಗ ಬ್ರಿಟಿಷ್ ಅವ್ರು ಏನಿದಾರಲ್ಲ, ಪಾಲಿಟಿಕ್ಸ್ ಯಾವಾಗ ಅವ್ರ ಊರಿಗೆ ಬಂತು ಆವಾಗ ಅವನು ಎಂಟರ್ ಆಗ್ತಾನೆ. ಎಂಟರ್ ಆಗಿ ನಾವು ಈ ಬಿಕೇಮ್ ದ ಮಿನಿಸ್ಟರ್, ಅವನೀಗ ಮಿನಿಸ್ಟರ್ ಆಗಿದ್ದಾನೆ. ಅದನ್ನು ಕೂಡ ಇಲ್ಲಿ ಹೇಳ್ತಕ್ಕಂಥದ್ದು ನಾವು ನೋಡ್ತೇವೆ. ನೌ ಈ ಬಿಕೇಮ್ ದ ಮಿನಿಸ್ಟರ್, ಆನರಬಲ್ ಮಿನಿಸ್ಟರ್. ನಾವು ಇನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಈ ಹ್ಯಾಡ್ ಅ ಚೀಫ್ ಆನರಬಲ್ ವಿತ್ 2 big cars, 2 ದೊಡ್ಡ ಕಾರ್ಗಳಿದ್ದಾವೆ. ಆ್ಯಂಡ್ ಹ್ಯಾಡ್ ಬಿಲ್ಟ್ ಹಿಮ್ಸೆಲ್ಫ್ ಬಿಗ್ಗೆಸ್ಟ್ ಹೌಸ್ ಎವರ್ ಇನ್ ದ್ಯಾಟ್ ಏರಿಯಾ, christened it Umuofia ಮ್ಯಾನ್ಷನ್ ಇನ್ ಆನರ್ ಆಫ್ ಹಿಸ್ ವಿಲೇಜ್. ಸೊ ಅವನೇನು ಮಾಡ್ತಾನೆ, ಸೊ 2 ದೊಡ್ಡ ಕಾರು, ಅವನೊಂದು ದೊಡ್ಡ ಮನೆಯನ್ನು ಕಟ್ಟಿರ್ತಾನೆ. ಸುತ್ತಮುತ್ತಲು ಅವನ ಏರಿಯಾದಲ್ಲಿ ಯಾರೂ ಅಂಥ ಮನೆಯನ್ನು ಕಟ್ಟಿರಲ್ಲ, ಅಂಥ ಮನೆ ಕಟ್ಟಿರ್ತಾನೆ. ಅಷ್ಟೇ ಅಲ್ಲ, ಅದಕ್ಕೆ
ಒಂದು ಹೆಸರನ್ನು ಇಟ್ಟಿರ್ತಾನೆ, ಉಮೋಫಿಯಾ ಮ್ಯಾನ್ಷನ್. ಯಾಕಪ್ಪ ಅಂದರೆ ಅವನ ವಿಲೇಜ್ ಹೆಸರು ಏನಿರುತ್ತೆ? ಸೊ ವಾಟ್ ಈಸ್ ದ ವಿಲೇಜ್ ನೇಮ್? ಸೊ ಉಮೋಫಿಯಾ. ಸೊ ಹಾಗಾಗಿ ತನ್ನ ಊರಿಗೆ ಗೌರವ ಸಲ್ಲಿಸೋ ಸಲುವಾಗಿ ಅವನು ಉಮೋಫಿಯಾ ಮ್ಯಾನ್ಷನ್ ಅಂತ ಹೆಸರಿಟ್ಟಿರ್ತಾನೆ. ಹೌಎವರ್ ಈಸ್ ಕ್ರೆಡಿಟೆಡ್ that despite his success he was still devoted to his people. So despite his success, ಅವನು ಸಕ್ಸಸ್ ಆಗಿದ್ರೂ ಕೂಡ ತನ್ನ ಜನರಿಗೆ ಏನಂದರೆ ಆಭಾರಿಯಾಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. At times he left the good things of the city and returned to his village which had neither running water nor electricity. ಬಟ್ ಅವನ ಮನೆಗೆ ಚೆನ್ನಾಗಿ ಕಟ್ಕೊಂಡ, ಎಲ್ಲ ಆಯಿತು, ಬಟ್ ಅವನ ಊರಿಗೆ ಯಾವುದೇ ರೀತಿಯಾದ ನೀರಿನ ವ್ಯವಸ್ಥೆ ಆಗಲಿ ಎಲೆಕ್ಟ್ರಿಸಿಟಿ ವ್ಯವಸ್ಥೆಯನ್ನು ಅವನು ಮಾಡಿಸಿರಲ್ಲ. ಬಟ್ he had just installed a private plant to supply the electricity in his new house. ಸೊ ಅವನು ಬೇರೆ ರೀತಿಯಾಗಿ ಏನೂ ಮಾಡಿಸಿಲ್ಲ, ಬಟ್ ಆದರೆ ತನ್ನ ಸ್ವಂತ ಮನೆಗೆ ಮಾತ್ರ ಪ್ರೈವೇಟಾಗಿ ಪ್ಲ್ಯಾಂಟನ್ನು ಅಂದರೆ ಎಲೆಕ್ಟ್ರಿಸಿಟಿ ಪ್ಲ್ಯಾಂಟನ್ನು ಇನ್ಸ್ಟಾಲ್ ಮಾಡಿ ತನ್ನ ಮನೆಗೆ ತಾನು ಏನು ಮಾಡ್ತಾನೆ. ಸೊ ವಾಟ್ ಈ ಡಿಡ್ ಈಸ್ ಏನು ಮಾಡ್ತಾನಪ್ಪ ಅಂದರೆ ತನ್ನ ಮನೆಗೆ ತಾನು ಕರೆಂಟಿನ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಳ್ತಾನೆ. ಅದನ್ನು ನಾವಿಲ್ಲಿ ನೋಡ್ತೇವೆ. ದೆನ್ ಮಾರ್ಕಸ್ ಥ್ರೋಸ್ a feast for the villagers. So on the day it was opened by the archbishop, he had slaughtered 5 bulls and countless goats to entertain the village people. ಸೊ ಏನು ಮಾಡ್ತಾನೆ, ಎಷ್ಟು ಆಡುಗಳನ್ನು ಅಥವಾ ಮೇಕೆಗಳನ್ನು ಮತ್ತು ಒಂದು 5 ಬುಲ್ಸ್ಗಳನ್ನು, ಲೆಕ್ಕವಿಲ್ಲದಷ್ಟು ಮೇಕೆಗಳನ್ನು ತನ್ನ ಮನೆಯ ಏನಂದರೆ ಓಪನಿಂಗ್ ಸೆರೆಮನಿ ಇದ್ದಾಗ ತಮ್ಮ ಊರಿನಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಇವನು ಈ ವ್ಯವಸ್ಥೆಯನ್ನು, ಊಟದ ವ್ಯವಸ್ಥೆಯನ್ನು ಮಾಡಿಸಿರ್ತಾನೆ. ದೇ ಆಲ್ ಪ್ರೈಸ್ ಹಿಮ್, ಬಟ್ ಆಫ್ಟರ್ ದ ಫೀಸ್ಟಿಂಗ್ ದೇ ಬಿಕಮ್ ಅವೇರ್ ಆಫ್ ಹೌ ದೇ ಹ್ಯಾಡ್ ಅಂಡರ್ ರೇಟೆಡ್ ದ ಪವರ್ ಆಫ್ ಬ್ಯಾಲೆಟ್ ಪೇಪರ್. ಸೊ ಎಲ್ಲರೂ ಬಹಳ ಖುಷಿಯಿಂದ ಅವನನ್ನು ಹೊಗಳ್ತಾರೆ. ಊಟ ಮಾಡಬೇಕಾದ್ರೆ ಎಲ್ಲದೂ ಆಗುತ್ತೆ. ಒನ್ಸ್ ದೇ ಹ್ಯಾಡ್ ಕಂಪ್ಲೀಟೆಡ್, ಊಟ ಆದಮೇಲೆ ಸೊ ಎಲ್ಲರೂ ಕೂಡ ತಮಗೆ ತಾವೇ ಮಾತಾಡ್ಕೊಳ್ತಾರೆ. ಏನಂತ ಮಾತಾಡ್ಕೊಳ್ತಾರೆ ಅಂದರೆ ತಮ್ಮ ಓಟಿನ ಪವರ್ ಎಷ್ಟಿದೆ, ಆ ಓಟನ್ನು ನಾವ್ಯಾಕೆ ಅಂಡರ್ ರೇಟೆಡ್ ಮಾಡಿದ್ವಿ. ಸೊ ಹಾಗಾದರೆ ಈ ಸರಿ ಬಿಡೋದು ಬೇಡ, ನಾಟ್ ಟು ಲೆಟ್ ಹಿಮ್ ಟು ಪಾರ್ಟಿಸಿಪೇಟ್ ಆರ್ ವಿನ್ ದ ಎಲೆಕ್ಷನ್ ವಿತೌಟ್ ಏನಂದರೆ ವಿತೌಟ್ ಎಕ್ಸ್ಪೆನ್ಸಿಂಗ್ ಆಫ್ ಆರ್ ವಿತೌಟ್ ಇನ್ವೆಸ್ಟಿಂಗ್ ದ ಮನಿ, ಲೆಟ್ ಅಸ್ ಆ್ಯಸ್ ಫಾರ್ ಅವರ್ ಪವರ್ ಅಂತ ಅವರು ಡಿಸೈಡ್ ಮಾಡ್ತಾರೆ. ಸೊ ಮಾರ್ಕಸ್ ವಾಸ್ ಪ್ರಿಪೇರ್ಡ್ ಫಾರ್ ಸ್ಯಾಟಿಸ್ಫೈಯಿಂಗ್ ಇಸ್ ವೋಟರ್ಸ್ ದಿಸ್ ಟೈಮ್ ಅರೌಂಡ್. ಮಾರ್ಕಸ್ಸು ಕೂಡ ಅವನು ಕೂಡ ಈಸ್ ಆಲ್ಸೋ ಆನ್ ದ ಟ್ರ್ಯಾಕ್. he is also ready to satisfy his voters expectations, but he had drawn 5 months worth of salary in advance and changed a few hundred pounds into shillings. ಸೊ ಅವನೇನು ಮಾಡ್ತಾನೆ, ಸ್ಯಾಲ್ರಿಯನ್ನು ಒಂದು 5 ಮಂತ್ ಬಿಫೋರ್ ಅಡ್ವಾನ್ಸ್ ಸ್ಯಾಲ್ರಿಯನ್ನು ಡ್ರಾ ಮಾಡ್ಕೊಂಬಂದು ಸೊ ಅವ್ರನ್ನ ಫೌಂಡನ್ನು ಶಿಲ್ಲಿಂಗ್ಸ್ ಆಗಿ ಅವನೇನು ಮಾಡ್ತಾನೆ, ಈ ಕನ್ವರ್ಟೆಡ್ ಫೌಂಡ್ ಇಂಟು ಶಿಲ್ಲಿಂಗ್ಸ್, ಫೌಂಡನ್ನು ಶಿಲ್ಲಿಂಗ್ಸ್ ಆಗಿ ಕನ್ವರ್ಟ್ ಮಾಡ್ತಾನೆ. ಆ್ಯಂಡ್ ಗೇವ್ ದ ಮನಿ ಟು ಹಿಸ್ ಕ್ಯಾಂಪೇನ್ ಬಾಯ್ಸ್ ಸೊ ದಟ್ ಈ ಕುಡ್ ಮೀಟ್ ದ ಎಕ್ಸ್ಪೆಂಡಿಚರ್ಸ್. ಸೊ ಅವನೇನು ಮಾಡ್ತಾನೆ, ಕ್ಯಾಂಪೇನ್ ಬಾಯ್ಗೆ ಈ ಗೇವ್ ದ ಮನಿ, ಸೊ ಕ್ಯಾಂಪೇನ್ ಬಾಯ್ಸ್ ಇರ್ತಾರೋ ಅವ್ರಿಗೆ ಕೊಡ್ತಾನೆ, ಈ ಕುಡ್ ಮೀಟ್ ದ ಎಕ್ಸ್ಪೆಂಡಿಚರ್. ಬಟ್ ರೂಪ್ ವಿ ಟೋಲ್ಡ್ ವಾಸ್ ದ ಮೋಸ್ಟ್ ಟ್ರಸ್ಟೆಡ್ ಆಫ್ ದೀಸ್ ಕ್ಯಾಂಪೇನರ್ಸ್. ಸೊ ಈ ಕ್ಯಾಂಪೇನರ್ಸಲ್ಲಿ ರೂಫ್ ಅನ್ನೋ ಏನಿದೆಯಲ್ಲ, ಈಸ್ ಅ ಮೋಸ್ಟ್ ಟ್ರಸ್ಟೆಡ್ ಒನ್. The hectic day right before the voting day was when Roop met 5 elders from the village in the house of Agbipi Ezinwa and gave them 2 shillings each, hoping that it would make them support Marcus. ಸೊ ಅವ್ರು ಏನು ಮಾಡ್ತಾರೆ, ಎಲೆಕ್ಷನ್ ಹಿಂದಿನ ದಿನ ಅವರೆಲ್ಲರೂ ಊರಿನ ಹಿರಿಯರನ್ನು, ಮುಖಂಡರನ್ನ ಭೇಟಿ ಆಗ್ತಾರೆ. ಅಲ್ಲಿ 5 ಜನ ಹಿರಿಯರು ಇರ್ತಾರೆ. ಅವರು ಅಲ್ಲಿ ಎಸ್ಪೆಷಲಿ ಅಂದರೆ
ಅಗ್ಬೆಪಿ ಎಜಿನ್ವಾ ಅನ್ನೋರು ಮನೆಯಲ್ಲಿ ಏನು ಮಾಡ್ತಾರೆ, ಒಂದು ಮೀಟಿಂಗನ್ನು ಅರೇಂಜ್ ಮಾಡ್ತಾರೆ. ಅಲ್ಲಿ ಪ್ರತಿಯೊಬ್ಬರಿಗೂ 2 ಶಿಲ್ಲಿಂಗ್ಸ್ ಅಂತೇಳಿ ಮಾತುಕತೆ ಆಗಿ ಕೊಡೋಕ್ಕೆ ಮಾರ್ಕಸ್ಸಿಗೆ ಓಟ್ ಹಾಕ್ರಿ ಅಂಥೇಳಿ ರೂಫ್ ಇಡ್ತಾನೆ. ಅವಾಗ ಈ ರಿಮೈಂಡ್ಸ್ ದೆಮ್ ದಟ್ ಮಾರ್ಕಸ್ ಈಸ್ ಅ ಸನ್ ಫ್ರಮ್ ದೇರ್ ಓನ್ ವಿಲೇಜ್. ಮಾರ್ಕಸ್ಸು ಸೊ ಏನಂದರೆ ತಮ್ಮ ಊರಿನ ಮಗ. ಈ ರಿಮೈಂಡ್ಸ್ ದೆಮ್ ದ್ಯಾಟ್ ಸೊ ಅವ್ರು ಏನು ಮಾಡ್ತಾನೆ, ಸೊ ವಾಟ್ ಈ ಹ್ಯಾಡ್ ಡನ್ ಆ್ಯಂಡ್ ಗೇವ್ ದೆಮ್ 2 ಶಿಲ್ಲಿಂಗ್ಸ್ ಕೊಟ್ಟಾಗ, ನೋಡಪ್ಪ ಈ ರೀತಿ ಆಗಂಗಿಲ್ಲ. ದೆನ್ ಮಾರ್ಕಸ್ ನಮ್ಮೂರಿನ ಮಗ ಈಸ್ ಪಾರ್ಟ್ ದಟ್ ಈಸ್ ಇನ್ ಪವರ್ ಆ್ಯಸ್ ಪ್ರಾಮಿಸ್ ದೆಮ್ ಪೈಪ್ ಆನ್ ವಾಟರ್. ಸೊ ಅವ್ನದು ಏನಂದರೆ ನೀರನ್ನು ತೊಗೊಂಬರ್ತೀನಿ ಅಂತೇಳಿ ದೇ ಇನ್ಫಾರ್ಮ್ ಹಿಮ್ ದ್ಯಾಟ್ ಇಟ್ ಈಸ್ ಟ್ರೂ ವಾಟ್ ಈ ಟೆಲ್ಸ್ ದೆಮ್, ಬಟ್ ಇಟ್ ವುಡ್ ಬಿ ಶೇಮ್ಫುಲ್ ಟು ಟೇಕ್ 2 ಶಿಲ್ಲಿಂಗ್ಸ್ ಫ್ರಮ್ ಮಾರ್ಕಸ್ ಬಿಕಾಸ್ ಈ ಈಸ್ ನೋ ಲಾಂಗರ್ ಪುವರ್. ಸೊ ಅವನಿಂದ 2 ಶಿಲ್ಲಿಂಗ್ಸನ್ನು ತೊಗೊಳ್ಳೋದು ನಮಗೆ ಶೇಮ್ ಆಗುತ್ತೆ, ಯಾಕಂದರೆ ಸೊ ಅವನಿಗೇನು ಬಡವ ಅಲ್ಲ. ಸೊ ಈಸ್ ನಾವು ರಿಚ್, ಅವನೀಗ ರಿಚ್ ಆಗಿದ್ದಾನೆ. ಆ್ಯಂಡ್ ಡಸ್ ಈಸ್ ಥಿಂಗ್ಸ್ ಲೈಕ್ ಅ ಗ್ರೇಟ್ ಮ್ಯಾನ್. ದೇ ಗಿವ್ ಹಿಮ್ ಅ ಪ್ರವರ್ಬ್ ದಟ್. ಸೊ ಈಗ ಗ್ರೇಟ್ ಮ್ಯಾನ್ ಆಗಿದ್ದಾನೆ. ಬಟ್ ಟುಡೇ ಈಸ್ ಅವರ್ ಡೇ, ವಿ ಹ್ಯಾವ್ ಕ್ಲೈಂಬ್ಡ್ ಇರುಕು ಟ್ರೀ ಟುಡೇ, ವುಡ್ ಬಿ ಫುಲಿಶ್ ನಾಟ್ ಟು ಟೇಕ್ ಡೌನ್ ಆಲ್ ಫೈರ್ ವುಡ್ ವಿ ನೀಡ್. ಅಂದರೆ ಇವತ್ತು ನಮ್ಮ ದಿನ ಅಂದರೆ ವೋಟಿಂಗ್ ಅಲ್ಲ, ಇವತ್ತು ನಮ್ಮ ದಿನ. ಇವತ್ತು ನಾವು ಈಗ ಮರ ಹತ್ತಿದ್ದೀವಿ, ಮರ ಹತ್ತಿ ನಮಗೆ ಬೇಕಾಗಿರತಕ್ಕಂಥ ಸೌದೆ ಅಥವಾ ಕಟ್ಟಿಗೆಯನ್ನು ತೊಗೊಂಡು ನಾವು ಕೆಳಗಿಳಿಲ್ಲ ಅಂದರೆ ನಮ್ಮಂಥ ಮೂರ್ಖರು ಯಾರೂ ಇಲ್ಲ. ಹತ್ತೋದೇ ನಿಜ. ಸೊ ಅದನ್ನು ನಮಗೇನು ಬೇಕೋ, ನಮಗೇನು ನೀಡಿದೆಯೋ ಅದನ್ನು ತೊಗೊಂಡೇ ಕೆಳಗಿಳಿತೀವಿ. ಅಂದರೆ ಈಗ ಓಟ್ ಹಾಕೋದೇ ನಿಜ, ಓಟ್ ನಾವು ಹಾಕ್ತೀವಿ. ನಮ್ಮ ಓಟ್ ಬೇಕಂದರೆ ನಮ್ಮ ಡಿಮ್ಯಾಂಡನ್ನು ಫುಲ್ಫಿಲ್ ಆಗಬೇಕು, ನಾವು ದಡ್ಡರಲ್ಲ. ಸೊ ಈ ರೀತಿಯಾಗಿ ಹೇಳ್ತಾನೆ. ಸೊ ದಿಸ್ ಈಸ್ ವಾಟ್ ಟುಡೇಸ್ ಕ್ಲಾಸ್. ಸೊ ವಿಲ್ ಕಂಟಿನ್ಯೂ ದಿಸ್ ಒನ್. ಓಕೆನಾ, ಇದನ್ನು ಮತ್ತೆ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಲೈಕ್ ದಿಸ್. ಸೊ ಡೋಂಟ್ ಫರ್ಗೆಟ್ ಟು ಲೈಕ್ ದ ವಿಡಿಯೋ, share the video and subscribe the channel. Those who haven't join our Telegram, so please join us in Telegram. The link is given in the description.